ಶಾರದಾ ಶಾರದಾಂ ಭೋಜವದನಾವದನಾಂಬುಜೇ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಸನ್ನಿಧಿಂ ಕ್ರಿಯಾತ್. ಮಿಥುನ ರಾಶಿಯವರಿಗೆ ಸ್ವಾಗತ. ನಾವು ಈ ಜೂನ್ ತಿಂಗಳಲ್ಲಿ ನಿಮಗೆ ಏನೇನು ಫಲಗಳು ಪ್ರಾಪ್ತಿಯಾಗುತ್ತೆ ಅಂತ ಹೇಳಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮೊದಲು ಗ್ರಹಗಳ ಬದಲಾವಣೆಗಳ ಬಗ್ಗೆ ನಾವು ತಿಳ್ಕೊಳ್ಬೇಕು. ಈ ತಿಂಗಳಲ್ಲಿ ನಡೆಯುವಂಥ ಗ್ರಹಗಳ ಬದಲಾವಣೆಗಳ ಬಗ್ಗೆ 2ನೇ ತಾರೀಕಿನಂದು ಗುರುಗ್ರಹ ಕಟಕ ರಾಶಿಗೆ, 8ನೇ ತಾರೀಕಿನಂದು ಶುಕ್ರಗ್ರಹ ಕಟಕ ರಾಶಿಗೆ, 15ನೇ ತಾರೀಕಿನಂದು ರವಿಗ್ರಹ ಮಿಥುನ ರಾಶಿಗೆ, 22ನೇ ತಾರೀಕಿನಂದು ಬುಧಗ್ರಹ ಕಟಕ ರಾಶಿಗೆ, 21ನೇ ತಾರೀಕಿನಂದು ಕುಜಗ್ರಹ ವೃಷಭ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. ಇದಿಷ್ಟು ಕೂಡ ಈ ಮಾಸದಲ್ಲಿ ನಡೆಯುವಂತಹ ಪ್ರಮುಖವಾದ ಗ್ರಹಗಳ ಬದಲಾವಣೆ. ಇದನ್ನೆಲ್ಲ ಆಧರಿಸಿಬಿಟ್ಟು ಮಿಥುನ ರಾಶಿಯವರಿಗೆ ಈ ಜೂನ್ ತಿಂಗಳಲ್ಲಿ ಏನೇನು ಫಲಗಳು ಪ್ರಾಪ್ತಿಯಾಗುತ್ತೆ ಅಂತ ಹೇಳಿ ನೋಡ್ತಾ ಹೋಗೋಣ. ಅದಕ್ಕಿಂತಲೂ ಮೊದಲು ನಿಮ್ಗೆ ಹೇಗೂ ಗೊತ್ತಿದೆ, ಈ ತಿಂಗಳಲ್ಲಿ ಒಂದು ಪ್ರಮುಖವಾದ ಗ್ರಹದ ಬದಲಾವಣೆ ಅಂತ ಹೇಳುವಂಥದ್ದು ಉಂಟಾಗ್ತಿದೆ, ಗುರುಗ್ರಹದ್ದು. ಇಲ್ಲಿವರೆಗೂ ಕೂಡ ಗುರುಗ್ರಹ ನಿಮ್ಮ ರಾಶಿಯಲ್ಲೇ ಸ್ಥಿತವಾಗಿತ್ತು. ಈ ತಿಂಗಳಿಂದ ಅದಿನ್ನು ದ್ವಿತೀಯ ಭಾವಕ್ಕೆ ಹೋಗುತ್ತೆ. ನೋಡಿ, ಇದು ನೀವು ತುಂಬ ಸಂತೋಷ ಪಡಬೇಕಾಗಿರುವಂತಹ ಒಂದು ವಿಚಾರ. ಅದೇನು ಅದನ್ನೆಲ್ಲ ನೋಡ್ತಾ ಹೋಗೋಣ, ಒಂದೊಂದಾಗೆ ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ಏನು ಗೊತ್ತಾ, ನಿಮ್ಮ ರಾಶಿಯಲ್ಲಿ ಈ ತಿಂಗಳಲ್ಲಿ ರವಿಗ್ರಹ ಮತ್ತು ಬುಧಗ್ರಹದ ಸ್ಥಿತಿ ಅಂತ ಹೇಳುವಂಥದ್ದು ಇದೆ. ಬುಧಾದಿತ್ಯ ಯೋಗ ಅಂತ ಹೇಳುವಂಥದ್ದು, ಅದನ್ನು ಕೂಡ ಬುಧಗ್ರಹ ಸ್ವಕ್ಷೇತ್ರದ ಸ್ಥಿತಿ ನಿಮ್ಮ ರಾಶಿಯಲ್ಲೇ ಉಂಟಾಗಿದೆ. ಅದರಿಂದ ನಿಮಗೊಂದಷ್ಟು ಉತ್ತಮವಾದ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ಅದೇನು ಅಂದರೆ, ಪ್ರಿಯಂ ವದ ಸ್ಯಾತ್ ಸಚಿವೋ ನೃಪಾಣಾಂ ಸೇವಾರ್ಜಿತಾರ್ಥ ಶ್ರುತಿ ತತ್ಪರಶ್ಚ ಕದಾ ಕದಾಪೇ ಕುಶಲೋ ಮನುಷ್ಯೋ ದಿನಾಧಿಪೇ ಚಂದ್ರಸುತೇನ ಯುಕ್ತೇ. ಪ್ರಿಯಂ ವದ ಸ್ಯಾತ್, ಮಾತಿನ ವಿಚಾರದಲ್ಲಿ ಒಂದಷ್ಟು ಅಭಿವೃದ್ಧಿ ಎನ್ನುವಂಥದ್ದು ಉಂಟಾಗುತ್ತೆ. ಅಂದರೆ ಶಿಕ್ಷಕರಿಗೆ ಮತ್ತು ಮಾತಿಗೆ ಸಂಬಂಧಪಟ್ಟಿರುವಂತಹ ಕೆಲಸವನ್ನು ಪ್ರವಚನ ಮಾಡುವಂತಹ ವ್ಯಕ್ತಿಗಳು, ಇವರಿಗೆಲ್ಲ ಈ ಒಂದು ತಿಂಗಳಲ್ಲಿ ಉತ್ತಮವಾಗಿ ಲಾಭ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಒಟ್ಟಲ್ಲಿ ಎಲ್ಲ ವ್ಯಕ್ತಿಗಳಿಗೂ ಕೂಡ ಈ ಒಂದು ತಿಂಗಳಲ್ಲಿ ಮಾತಿನಿಂದಲೇ ಒಂದಷ್ಟು ಲಾಭ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಆಧ್ಯಾತ್ಮಿಕ ವಿಷಯಗಳಲ್ಲೂ ಕೂಡ ಒಂದಷ್ಟು ಆಸಕ್ತಿ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಜೊತೆಗೆ ಕಲೆಗಳಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಕೆಲಸವನ್ನು ಮಾಡ್ತಾ ಇರುವಂತಹ ವ್ಯಕ್ತಿಗಳು, ಈ ಸಂಗೀತಕ್ಕೆ ಸಂಬಂಧಪಟ್ಟಿರುವಂಥದ್ದಾಗಿರಬಹುದು ಅಥವಾ ಚಿತ್ರವನ್ನು ಬಿಡಿಸುವಂಥದ್ದು, ಈ ರೀತಿಯಾಗಿ ಕಲೆಗಳಿಗೆ ಸಂಬಂಧಪಟ್ಟಿರುವಂತಹ ವಿಚಾರಗಳಲ್ಲಿ ಕೆಲಸವನ್ನು ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಈ ಒಂದು ತಿಂಗಳಲ್ಲಿ ಉತ್ತಮವಾಗಿ ಹಣಕಾಸಿನ ಆಗಮನವೂ ಉಂಟಾಗುತ್ತೆ. ಜೊತೆಗೆ ಕೀರ್ತಿಯ ಪ್ರಾಪ್ತಿ ಅಂತ ಹೇಳುವಂಥದ್ದು ಕೂಡ ಆಗತ್ತೆ. ಇದಿಷ್ಟು ಕೂಡ ನಿಮ್ಮ ರಾಶಿಯಲ್ಲಿ ರವಿ ಮತ್ತು ಬುಧ ಗ್ರಹದ ಸ್ಥಿತಿ ಉಂಟಲ್ಲ, ಹಾಗಾಗಿ ನಿಮಗೆ ಪ್ರಾಪ್ತಿಯಾಗುವಂತಹ ಫಲಗಳು. ಇನ್ನು ಕುಜಗ್ರಹ ನಿಮಗೆ ಏಕಾದಶ ಭಾವದಲ್ಲಿ ಸ್ಥಿತವಾಗಿರುವಂಥದ್ದು. ಹೋದ ತಿಂಗಳಿನ ರೀತಿಯೇ ಈ ತಿಂಗಳಲ್ಲೂ ಕೂಡ ಭೂಮಿಗೆ ಸಂಬಂಧಪಟ್ಟಿರುವಂತಹ ವಿಚಾರಕ್ಕೆ ಉತ್ತಮವಾಗಿದೆ. ಹೋದ ತಿಂಗಳಿನಂತೆ ಈ ತಿಂಗಳು ಕೂಡ ಭೂಮಿಯನ್ನು ತೆಗೆದುಕೊಳ್ಳುವುದಕ್ಕಿರಬಹುದು ಅಥವಾ ಭೂ ವ್ಯಾಪಾರಿಗಳು, ರಿಯಲ್ ಎಸ್ಟೇಟು ಇತ್ಯಾದಿಗಳನ್ನು ಮಾಡುವಂತಹ ವ್ಯಕ್ತಿಗಳು, ಇವರಿಗೆಲ್ಲ ಉತ್ತಮವಾಗಿ ಲಾಭ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಹಾಗೆ ವಾಹನಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರಕ್ಕೂ ಕೂಡ ಈ ಒಂದು ಮಾಸ ಉತ್ತಮವಾಗಿದೆ. ಮುಖ್ಯವಾಗಿ ಗುರುಗ್ರಹ ಬದಲಾವಣೆಯನ್ನು ಹೊಂದುತ್ತಾ ಇದೆಯಲ್ಲ, ಅದರಿಂದ ನಿಮಗೆ ಏನೇನು ಫಲಗಳು ಪ್ರಾಪ್ತಿ ಆಗುತ್ತೆ ಮುಂದೆ ಅದನ್ನು ನೋಡ್ತಾ ಹೋಗೋಣ. ನೋಡಿ, ಇಲ್ಲಿವರೆಗೂ ಕೂಡ ಗುರುಗ್ರಹ 1 ವರ್ಷದಿಂದ ಗುರುಗ್ರಹ ನಿಮ್ಮ ರಾಶಿಯಲ್ಲೇ ಸ್ಥಿತವಾಗಿತ್ತು ಈ ಹಿಂದೆ 1 ವರ್ಷದಿಂದ. ಇನ್ನು ಮುಂದೆ ಅದು ದ್ವಿತೀಯ ಭಾವದಲ್ಲಿ ಸ್ಥಿತವಾಗಿರುತ್ತೆ. ನಾವು ಹಾಗಾಗಿ ಏನು ಮಾಡೋಣ, ಈ ವಿಷಯವನ್ನು 2 ವಿಭಾಗ ಮಾಡ್ಕೊಳ್ಳೋಣ. ಮೊದಲು ಇಲ್ಲಿವರೆಗೆ, ಈ ಹಿಂದೆ 1 ವರ್ಷದಿಂದ ಇಲ್ಲಿವರೆಗೆ ನಿಮಗೆ ಏನೇನು ಫಲಗಳು ಪ್ರಾಪ್ತಿಯಾಯಿತು ಅದನ್ನು ಮೊದಲು ನೋಡೋಣ. ಅದಾದಮೇಲೆ ಇನ್ನು ಮುಂದೆ ನಿಮ್ಗೆ ಏನೇನು ಫಲಗಳು ಪ್ರಾಪ್ತಿಯಾಗುತ್ತೆ ಅದನ್ನು ನೋಡೋಣ. ಮೊದಲು ನಿಮ್ಮ ರಾಶಿಯಲ್ಲೇ ಗುರುಗ್ರಹ 1 ವರ್ಷದಿಂದ ಸ್ಥಿತವಾಗಿತ್ತಲ್ಲ, ಆ ಸಂದರ್ಭದಲ್ಲಿ ಸ್ಥಾನಭ್ರಂಶ ಧನಕ್ಷಯೌ ಕಲಹಧಿ ಜಾಡ್ಯೆ ಗುರವು ಜನ್ಮಗೆ ಅಂತ ಹೇಳಿರುವಂಥದ್ದು. ಈ ಹಿಂದೆ 1 ವರ್ಷದಿಂದ ಹಿಡಿದು ನಿಮಗೆ ಸ್ಥಾನಭ್ರಂಶ, ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ತುಂಬ ಸಮಸ್ಯೆಗಳು ಉಂಟಾಯಿತು. ಉದ್ಯೋಗ ಹೋಗಿರುವಂಥದ್ದು ಇರಬಹುದು
ಅಥವಾ ಮಾಡ್ತಾ ಇರುವಂತಹ ಉದ್ಯೋಗದಲ್ಲೇ ಏನೋ ಒಂದು ರೀತಿ ಸಂಶಯ, ಈ ಉದ್ಯೋಗನ ಬಿಡೋದು ಬೇಡವೋ, ಇನ್ನೊಂದು ಉದ್ಯೋಗಕ್ಕೆ ಹೋಗೋದೋ ಏನೂ ಗೊತ್ತಾಗಲಿಲ್ಲ. ಉದ್ಯೋಗದ ವಿಚಾರದಲ್ಲಿ ತುಂಬ ಸಮಸ್ಯೆಗಳು ಅಂತ ಹೇಳುವಂಥದ್ದು ಉಂಟಾಯಿತು. ಹಾಗೆ ಹಣಕಾಸಿನ ವಿಚಾರದಲ್ಲೂ ಕೂಡ ಸುಮ್ಮನೆ ಹಣ ಖರ್ಚಾಯಿತು, ಅಥವಾ ಹಣಕಾಸಿನ ವಿಚಾರದಲ್ಲಿ ಏನೋ ಒಂದಷ್ಟು ಮೋಸ ಉಂಟಾಯಿತು, ಒಂದಷ್ಟು ಹಣ ಹೋಯಿತು, ಧನಕ್ಷಯ ಉಂಟಾಯಿತು, ಕಲಹ, ಸುಮ್ಮನೆ ಗಲಾಟೆಗಳು ಗುರು ಹಿರಿಯರ ಜೊತೆಗೆ ಅಥವಾ ಸಂಬಂಧಿಕರ ಜೊತೆಗೆ ಮನೆಯಲ್ಲಿ ಒಂದಷ್ಟು ಗಲಾಟೆಗಳು, ಧೀಚಾಡ್ಯ. ವಿದ್ಯಾರ್ಥಿಗಳಿಗೂ ಅಷ್ಟೇ, ವಿದ್ಯಾಭ್ಯಾಸದ ವಿಚಾರದಲ್ಲಿ ಕೆಲವೊಂದಷ್ಟು ಸಮಸ್ಯೆಗಳು ಅಂತ ಹೇಳುವಂಥದ್ದು ಉಂಟಾಯಿತು. ಯಾವಾಗ ಈ ಹಿಂದೆ 1 ವರ್ಷಗಳ ಕಾಲ ಗುರುಗ್ರಹ ನಿಮ್ಮ ರಾಶಿಯಲ್ಲಿ ಸ್ಥಿತವಾಗಿತ್ತಲ್ಲ, ಹಾಗಾಗಿ ಈ ರೀತಿಯಾದಂತಹ ಒಂದಷ್ಟು ಫಲಗಳು ನಿಮಗೆ ಪ್ರಾಪ್ತಿಯಾಯಿತು. ಇನ್ನು ಮುಂದೆ ಅದು ನಿಮಗೆ ದ್ವಿತೀಯ ಭಾವದಲ್ಲಿ ಸ್ಥಿತವಾಗಿರುತ್ತೆ, ಅದು ಒಂದು. ಎರಡನೇದು ಅದು ಉಚ್ಚವಾಗಿ ಸ್ಥಿತವಾಗಿರುತ್ತೆ. ಹಾಗಾಗಿ ಇನ್ನು ಮುಂದೆ ನಿಮಗೆ ಆ ಗುರುಗ್ರಹದಿಂದ ಅನೇಕ ವಿಧವಾಗಿ ಉತ್ತಮವಾದ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿ ಆಗುತ್ತೆ. ಏನೇನು? ಲಾಭೋತ್ಥಸ್ಯ ರಿಪುಕ್ಷಯಶ್ಚ ಸುದೃಶಾಂ ಭೋಗೋ ದ್ವಿತೀಯ ಸ್ಥಿತೆ. ಅರ್ಥಸ್ಯ ಲಾಭ, ಮುಖ್ಯವಾಗಿ ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ನಿಮಗೆ ಒಂದಷ್ಟು ಅಭಿವೃದ್ಧಿ ಎನ್ನುವಂಥದ್ದು ಉಂಟಾಗತ್ತೆ. ಉದ್ಯೋಗದ ವಿಚಾರದಲ್ಲಿಯೂ ಅಷ್ಟೇ. ಈಗ ಈ ಹಿಂದೆ 1 ವರ್ಷಗಳ ಕಾಲ ಅನೇಕ ವಿಧವಾಗಿ ಸಮಸ್ಯೆಗಳು ಉಂಟಾಯ್ತಲ್ಲ, ಅದೆಲ್ಲ ಬಗೆಹರಿಯುತ್ತೆ. ಉದ್ಯೋಗದ ವಿಚಾರದಲ್ಲಿಯೂ ಕೂಡ ನಿಮಗೆ ಒಂದಷ್ಟು ಅಭಿವೃದ್ಧಿ ಎನ್ನುವಂಥದ್ದು ಉಂಟಾಗುತ್ತೆ. ರಿಪುಕ್ಷಯಶ್ಚ, ಶತ್ರುಗಳಿಂದ ಉಂಟಾಗುತ್ತಿದ್ದಂತಹ ಒಂದಷ್ಟು ಸಮಸ್ಯೆ ಅಂತ ಹೇಳುವಂಥದ್ದು ಕೂಡ ಬಗೆಹರಿಯುತ್ತೆ. ಸದೃಶಾಂ ಭೋಗ, ನೋಡಿ, ಮುಖ್ಯವಾಗಿ ವಿವಾಹಾಪೇಕ್ಷೆಗಳಿಗೆ ಅತ್ಯಂತ ಉತ್ತಮವಾಗಿದೆ ಈ ಸಮಯ. ಇನ್ನು ಮುಂದೆ ಗುರುಗ್ರಹ ದ್ವಿತೀಯ ಭಾವದಲ್ಲಿ ಇರುತ್ತಲ್ಲ, ಸಾಮಾನ್ಯವಾಗಿ ಇನ್ನೊಂದು ವರ್ಷಗಳ ಕಾಲ, ಮಧ್ಯದಲ್ಲಿ 3 ತಿಂಗಳು ಬದಲಾವಣೆಯನ್ನು ಹೊಂದುತ್ತೆ. ಆದರೆ ಸಾಮಾನ್ಯವಾಗಿ ಇನ್ನೊಂದು ವರ್ಷಗಳ ಕಾಲ ವಿವಾಹಾಪೇಕ್ಷೆಗಳಿಗೆ ಉತ್ತಮವಾಗಿದೆ. ಗುರುಬಲ ಅಂತ ಹೇಳುವಂಥದ್ದು ಉಂಟು. ವಿವಾಹ ಆಗೋದಕ್ಕೆ ಅತ್ಯಂತವಾಗಿ ಅವಕಾಶ ಅಂತ ಹೇಳುವಂಥದ್ದಿದೆ. ಹಾಗೆ ಕುಟುಂಬಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರಕ್ಕೂ ಕೂಡ ತುಂಬ ಚೆನ್ನಾಗಿದೆ. ಕುಟುಂಬದಲ್ಲಿ ಈ ಹಿಂದೆ ಏನಾದರೂ ಒಂದಷ್ಟು ವೈಮನಸ್ಯಗಳೆಲ್ಲ ಉಂಟಾಗಿದ್ರೆ ಅದೆಲ್ಲ ಬಗೆಹರಿಯುತ್ತೆ. ಅಥವಾ ಈ ಹಿಂದೆ ಪತಿ ಪತ್ನಿಯರ ನಡುವೆ ಏನಾದರೂ ವೈಮನಸ್ಯಗಳು ಉಂಟಾಗಿದ್ರೆ ಅದೆಲ್ಲ ಬಗೆಹರಿಯುವುದಕ್ಕೂ ಕೂಡ ಅವಕಾಶ ಉಂಟು. ವಿವಾಹಾಪೇಕ್ಷೆಗಳಿಗೂ ಕೂಡ ತುಂಬ ಚೆನ್ನಾಗಿದೆ. ಹಣಕಾಸಿನ ವಿಚಾರದಲ್ಲಿ ಕೂಡ ತುಂಬ ಚೆನ್ನಾಗಿ ಅಭಿವೃದ್ಧಿ ಉಂಟಾಗುತ್ತೆ ಸಾಮಾನ್ಯವಾಗಿ ಇನ್ನೊಂದು ವರ್ಷಗಳ ಕಾಲ. ಹಾಗಾಗಿ ಇದೊಂದು ನೀವು ತುಂಬ ಸಂತೋಷ ಪಡಬೇಕಾಗಿರುವಂತಹ ವಿಷಯ. ಮುಖ್ಯವಾಗಿ ಈ ತಿಂಗಳಲ್ಲಿ ನೀವು ಒಂದು ವಿಚಾರದಲ್ಲಿ ಸ್ವಲ್ಪ ಜೋಪಾನವಾಗಿ ಇರಬೇಕಾಗತ್ತೆ. ರವಿಗ್ರಹ ಒಂದು ನಿಮ್ಮ ರಾಶಿಯಲ್ಲೇ ಸ್ಥಿರವಾಗಿರೋದ್ರಿಂದಾಗಿ ಸ್ವಲ್ಪ ಆಯಾಸ, ಅಂದರೆ ನೀವು ಯಾವುದೇ ಕೆಲಸ ಮಾಡೋಕ್ಕೆ ಹೋದರೂ ಕೂಡ ಒಂದು ಸ್ವಲ್ಪ ಸುಸ್ತಾಗುತ್ತೆ, ಬೇಗ ಸುಸ್ತಾಗಿಬಿಡುತ್ತೆ. ಆ ರೀತಿಯಾಗಿ ಒಂದು ಸ್ವಲ್ಪ ಈ ಒಂದು ತಿಂಗಳಲ್ಲಿ ಆಯಾಸ ಅಂತ ಹೇಳುವಂಥದ್ದು ಕಾಡುತ್ತೆ. ಹಾಗಾಗಿ ಸ್ವಲ್ಪ ಪೌಷ್ಟಿಕಾಂಶಯುಕ್ತವಾದಂತಹ ಆಹಾರದ ಸೇವನೆಯನ್ನು ನೀವು ಮಾಡಬೇಕಾಗುತ್ತೆ. ಇದೊಂದು ಬಿಟ್ಟರೆ ಇನ್ನೆಲ್ಲ ವಿಚಾರದಲ್ಲಿಯೂ ಕೂಡ ನಿಮಗೆ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ. ಆದಷ್ಟು ನೀವು ಈ ಒಂದು ಮಾಸದಲ್ಲಿ ಈಶ್ವರ ದೇವರ ಆರಾಧನೆಯನ್ನು ಮಾಡಬೇಕು. ನೀವು ಹೀಗೆ ಮಾಡುವುದರಿಂದ ನಿಮಗೆ ಯಾವುದೇ ಅಶುಭ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುವುದಿಲ್ಲ. ಜೊತೆಗೆ ಎಲ್ಲ ಶುಭ ಫಲಗಳು ಕೂಡ ಸಂಪೂರ್ಣವಾಗಿ ಪ್ರಾಪ್ತಿಯಾಗುತ್ತೆ.